ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಹೋಮ್ ಸ್ಟೇನಲ್ಲಿ 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಜಿಂಕೆ ಕೊಂಬು, ಕಳೇಬರ ಚರ್ಮ, ನಾಡಬಂದೂಕು ಪತ್ತೆಯಾಗಿದೆ. ಬಂಡೀಪುರ ಸಮೀಪದ ಹೋಮ್ ಸ್ಟೇನಲ್ಲಿ ಜಿಂಕೆಯ ಚರ್ಮ ಪತ್ತೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋಮ್ ಸ್ಟೇ ಅದು. ತಡರಾತ್ರಿ ಎಲ್ಲಾ ವಸ್ತುಗಳನ್ನು ಕೂಡ ಅರಣ್ಯ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಡೀಪುರ ಸಮೀಪದ ಹೋಮ್ ಸ್ಟೇನಲ್ಲಿ ಈ ರೀತಿಯಾಗಿ ಜಿಂಕೆ ಚರ್ಮ, ಕೊಂಬು, ಬೇಟೆಗೆ ಬಳಸುವಂತಹ ಗನ್ ಎಲ್ಲವೂ ಕೂಡ ಇತ್ತು. ಅವೆಲ್ಲವನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನಿನಲ್ಲಿ ಇರ್ತಕ್ಕಂಥ ಹೋಮ್ ಸ್ಟೇ ಅದು. ಹನೂರು ಶೂಟೌಟ್ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಈ ರೀತಿಯಾಗಿ ಮತ್ತೆ ಘಟನೆ ಆಗಿದೆ. ಪೇಟೆ ವ್ಯಾಪ್ತಿಗೆ ಬರುವಂತ ಕಾರ್ನರ್ ಜಾಕಬ್ ಅವರ ತೋಟದಲ್ಲಿ ಏನು ಸಾರಿಗೆ ಕೊಂಬು ಹಾಗೂ ಸಾರಿಗೆ ಮುಖಡ, ಸಾರಿಗೆ ತಾನೇ ಇದು ಸಾರಿಗೆ ಮುಖಡ ಏನು ಇದು ಯಾವುದೋ ಮರದ ಅಥವಾ ಪ್ಲಾಸ್ಟಿಕ್ ಅಲ್ಲ, ಇದು ಏನೋ ಜೀವಂತ ಒಂದು ಸಾರಿಗೆಯನ್ನ ಸಾಯಿಸಿ ಈ ತರ ಒಂದು ತಂದು ಇಟ್ಕೊಂಡಿದ್ದಾರೆ ಮನೇಲಿ. ಇದು ಎಷ್ಟು ಅಕ್ರಮ ಹಾಗೂ ಅಪರಾಧ ಅಂತ ನಿಮ್ಗೆ ತಿಳಿದಿದೆ. ನಮ್ ಜೊತೆ GS ಪೇಟೆ ಅರಣ್ಯ ಅಧಿಕಾರಿಗಳು ಸಹ ಬಂದಿದ್ದಾರೆ, ಸುರೇಶ್ ಕುಮಾರ್ ಅವರು. ನೋಡಿ, ಇಲ್ಲಿ ಕೊಂಬುಗಳನ್ನೆಲ್ಲ ಯಾವ ತರ ಮನೆಯಲ್ಲೆಲ್ಲ ತಂದಿಟ್ಟಿದ್ದಾರೆ. ಇದಕ್ಕೆಲ್ಲ ಲೈಸೆನ್ಸ್ ಕೊಟ್ಟವ್ರು ಯಾರು, ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವ್ರು ಯಾರು? ಬಂಡೀಪುರದ GS ಪೇಟೆ ವ್ಯಾಪ್ತಿಗೆ